ಚನ್ನಬಸವ ಕಮಲಾಪುರ ಯಾದಗಿರಿ ಜಿಲ್ಲೆಯ ಕೆಆರ್ಎಸ್ ಪಾರ್ಟಿ ಉಪಾಧ್ಯಕ್ಷರು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ತಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಪೊಲೀಸ್ ಎಂದು ನಾಮಕರಣ ಖಾಸಗಿ ವಾಹನಗಳ ಮೇಲೆ ಹಾಕಬಾರದು ಎಂದು ಆದೇಶವಿದ್ದರೂ ಸಹ ಕೆಲವು ಅಧಿಕಾರಿಗಳು ತಮ್ಮ ವಾಹನಗಳ ಮೇಲೆ ಪೊಲೀಸ್ ಎಂದು ನಾಮಕರಣ ಹಾಕಿಕೊಂಡು ತಿರುಗಾಡುತ್ತಿದ್ದಾರೆ. ಆದ್ದರಿಂದ ತಾವುಗಳು ಇದನ್ನು ಗಮನಿಸಿ ಆದಷ್ಟು ಬೇಗನೆ ತಮ್ಮ ಇಲಾಖೆಯವರು ತಮ್ಮ ವಾಹನಗಳ ಮೇಲೆ ಹಾಕಿಕೊಂಡು ತಿರುಗಾಡುತ್ತಿರುವ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಂಡು ವಾಹನಗಳ ಮೇಲೆ ನಾಮಫಲಕ ಹಾಕದಂತೆ ಎಚ್ಚರ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹನುಮಂತ ದೊರೆ, ಹುಣಸಗಿ. ಚನ್ನಬಸವ ಅಂತ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ, ಕೆಆರ್ಎಸ್ ಪಾರ್ಟಿ. ಇದು ವಿಡಿಯೋ ಮಾಡೋದು ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ನವ್ರು ಬಂದಿದ್ದಾರೆ. ಅವ್ರಿಗೆ ಏನಪ್ಪ ಅಂತಂದರೆ, ಇಲ್ಲಿ ಭಾಳಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಖಾಸಗಿ ವಾಹನಗಳಿಗೆ ಪೊಲೀಸ್ ಅಂತ ಆಗ್ತಾಯಿದ್ರು. ಆದರೆ ಗೌರ್ಮೆಂಟ್ ಆದೇಶ ಇದೆ. ಈ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಆದೇಶ ಮಾಡಿದ್ದಾರೆ ಸರ್ಕಾರದವರು, ಯಾವುದೇ ಕಾರಣಕ್ಕೂ ಖಾಸಗಿ ವಾಹನದ ಮೇಲೆ ಪೊಲೀಸ್ ಅಂತ ಏನು ಸರ್ಕಾರದ ಆದೇಶದ ಮೇರೆಗೆ ಯಾವುದೂ ಹಾಕೋಂಗಿಲ್ಲ ಅಂತೇಳಿ ಆದೇಶ ಮಾಡಿದ್ದಾರೆ. ಆದರೂ ಅದು ತಾವೇ ಕಾನೂನು ಪಾಲನೆ ಮಾಡೋರು ಪ್ರತಿಯೊಂದು ಗಾಡಿಗೆ ಇದ್ದಾವೆ ಇಲ್ಲೆಲ್ಲ ಪೊಲೀಸ್ ಅಂತೇಳಿ ಹುಣಸಗಿ ಪೊಲೀಸ್ ಸ್ಟೇಷನ್ದಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ವಿ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಹನುಮಂತ ದೊರೆ ಅವರು ಭೇಟಿ ಆದರು. ಸರ್ ಏನು ಒಳ್ಳೆಯ ಪಕ್ಷ ಅಂತ ನಮಗೂ ಪ್ರೋತ್ಸಾಹ ಮಾಡಿದರು. ಆಮೇಲೆ ನಾವು ಇದು ಅವರಿಗೆ ಲೆಟ್ರ್ ಕೊಟ್ಟಿವಿ. ಸರ್ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತು 10 ತಾರೀಕು ಕೊಟ್ಟಿದ್ದು ಹುಣಸಗಿ ಸ್ಟೇಷನ್ದಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಗಾಡಿಗೆ ಹೇಳಿದೆ, ಗೌರ್ಮೆಂಟ್ ವೆಹಿಕಲ್ಗೆ ಅಷ್ಟೇ ಇರ್ಬೋದು, ಆದರೆ ಖಾಸಗಿ